ಯೋಚಿಸಿ ನೋಡಿ, ಒಂದು ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿಯ ಸಿಇಒ ಅಥವಾ ಸುಪ್ರೀಂ ಕೋರ್ಟಿನ ಒಬ್ಬ ಹಿರಿಯ ಜಡ್ಜ್. ಹೌದು, ರಾತ್ರಿ 2 ಗಂಟೆಗೆ ಯಾರಿಗೂ ಗೊತ್ತಾಗದ ಹಾಗೆ ಮುಖಕ್ಕೆ ಬಟ್ಟೆ ಕಟ್ಟಿಕೊಂಡು ಯಾವುದೋ ಕತ್ತಲು ತುಂಬಿದ ಗಲ್ಲಿಯಲ್ಲಿ ಒಬ್ಬ ವಿವಾದಾತ್ಮಕ ಬೀದಿ ಬೋಧಕನ ಹತ್ತಿರ ಸಲಹೆ ಕೇಳೋಕ್ ಹೋದ್ರೆ? ಖಂಡಿತ ಇದ್ಯಾವುದೋ ಸಿನಿಮಾದ ದೃಶ್ಯದ ತರಹ ಅನಿಸ್ತೆ ಅಲ್ವಾ? ನಿಜ. ಆದ್ರೆ ಇತಿಹಾಸದ ಅತ್ಯಂತ ಪ್ರಸಿದ್ಧವಾದ ಭೇಟಿಯೊಂದು ಹೀಗೇ ನಡೆದಿತ್ತು. ಹೌದು, ಜ್ಞಾನದ ಹಂಬಲವುಳ್ಳ ಎಲ್ಲರಿಗೂ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಬೈಬಲ್ನ ಹೊಸ ಒಡಂಬಡಿಕೆಯಲ್ಲಿ ಬರುವ ಯೇಸು ಮತ್ತು ನಿಕೋದೇಮಸ್ ನಡುವಿನ ಆ ನಿಗೂಢ ರಾತ್ರಿಯ ಭೇಟಿಯ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಕರೆಕ್ಟ್. ನಮ್ಮ ಇಂದಿನ ಈ ಜ್ಞಾನದ ಪಯಣಕ್ಕೆ ಕ್ಯಾಥೋಲಿಕ್ ರಿಫ್ಲೆಕ್ಷನ್ಸ್, ಆಲ್ ಪೀಪಲ್ಸ್ ಚರ್ಚ್ನ ಧರ್ಮೋಪದೇಶದ ಟಿಪ್ಪಣಿಗಳು, ಬೈಬಲ್ ಹಬ್ನ ವ್ಯಾಖ್ಯಾನಗಳು ಮತ್ತೆ ಫೀಸ್ಟಿಂಗ್ ಆನ್ ದಿ ಗಾಸ್ಪಲ್ಸ್ ಪುಸ್ತಕದ ಮಾಹಿತಿಗಳು ಆಧಾರವಾಗಿವೆ. ನಮ್ಮ ಇಂದಿನ ಮಿಷನ್ ಬಹಳ ಸ್ಪಷ್ಟವಾಗಿದೆ. ಯೇಸು ಹೇಳಿದ ಆ ನೀರಿನಿಂದ ಮತ್ತು ಆತ್ಮದಿಂದ ಹುಟ್ಟುವುದು ಅಂದ್ರೆ ನಿಜಕ್ಕೂ ಏನು, ಇದರ ಹಿಂದಿನ ಐತಿಹಾಸಿಕ ಮತ್ತು ಸಾಂಕೇತಿಕ ಅರ್ಥಗಳೇನು ಅಂತ ಅರ್ಥ ಮಾಡ್ಕೊಳ್ಳೋದು. ಖಂಡಿತ. ಸರಿ, ಇದನ್ನ ಬಿಡಿಸಿ ನೋಡೋಣ. ಇಲ್ಲಿ ನಿಕೋದೇಮಸ್ ಕೇವಲ ಒಬ್ಬ ಸಾಮಾನ್ಯ ಮನುಷ್ಯನಲ್ಲ, ಆತ ಯಹೂದ್ಯರ ನಾಯಕ. ಹೌದು. ಆದರೂ ಆತ ಕತ್ತಲೆಯಲ್ಲಿ ರಹಸ್ಯವಾಗಿ ಬರ್ತಾನೆ. ಮೇಲ್ನೋಟಕ್ಕೆ ಇದೊಂದು ಸಾಮಾನ್ಯ ಭೇಟಿ ಅಂತ ಕಂಡ್ರು, ಇಲ್ಲಿ ಬೆಳಕು ಮತ್ತು ಕತ್ತಲೆಯ ನಡುವಿನ ಒಂದು ದೊಡ್ಡ ರೂಪಕ ಅಡಗಿದೆ ಅನಿಸುತ್ತೆ ಅಲ್ವಾ? ಖಂಡಿತ. ನಾವು ಮೊದಲು ಈ ನಿಕೋದೇಮಸ್ ಯಾರು ಅನ್ನೋದನ್ನ ಸ್ವಲ್ಪ ಆಳವಾಗಿ ಅರ್ಥ ಮಾಡ್ಕೊಳ್ಬೇಕು. ಆತ ಒಬ್ಬ ಫರಿಸಾಯ, ಅಂದ್ರೆ ಧಾರ್ಮಿಕ ಮುಖಂಡ. ಹೌದು, ಫರಿಸಾಯರು ಅಂದ್ರೆ ಆ ಕಾಲದಲ್ಲಿ ಧಾರ್ಮಿಕ ನಿಯಮಗಳನ್ನು ಅಕ್ಷರಶಃ ಅತ್ಯಂತ ಕಟ್ಟುನಿಟ್ಟಾಗಿ ಪಾಲಿಸುತ್ತಿದ್ದ ಒಂದು ವಿಶೇಷ ವರ್ಗ. ಆ ನಿಯಮಗಳೇ ಅವರ ಜೀವನದ ಉಸಿರಾಗಿತ್ತು. ಓಹೋ. ಅಷ್ಟೇ ಅಲ್ಲ, ನಿಕೋದಿಮಸ್ ಸ್ಯಾನ್ಹೆಡ್ರಿನ್ ಅಂದ್ರೆ ಯಹೂದ್ಯರ ಅತ್ಯುನ್ನತ ನ್ಯಾಯಾಲಯದ 71 ಸದಸ್ಯರಲ್ಲಿ ಒಬ್ಬನಾಗಿದ್ದ. ವಾವ್! ಅಂದ್ರೆ ಇಂದಿನ ಭಾಷೆಯಲ್ಲಿ ಹೇಳೋದಾದ್ರೆ ಆತ ಸಮಾಜದ ಅತ್ಯಂತ ಪ್ರಭಾವಿ ವಿಐಪಿ. ನಿಖರವಾಗಿ, ಆತನಿಗೆ ಇಡೀ ಸಮಾಜದಲ್ಲಿ ದೊಡ್ಡ ಗೌರವ ಇತ್ತು. ಆತ ಯೇಸು ಮಾಡ್ತಾ ಇದ್ದ ಪವಾಡಗಳನ್ನ ನೋಡಿ ನೀವು ದೇವರಿಂದ ಬಂದ ಬೋಧಕರು ಅಂತ ಒಪ್ಕೊಳ್ತಾನೆ. ಆದ್ರೆ ಆತ ಯೇಸುವಿನ ಬಳಿ ಬರೋದು ರಾತ್ರಿಯ ಹೊತ್ತಿನಲ್ಲಿ. ಅಥವಾ ತನ್ನ ಹುದ್ದೆಯ ಭಯ ಮಾತ್ರವಲ್ಲ, ಆತ ಇನ್ನೂ ನಂಬಿಕೆಯ ಬೆಳಕಿನಲ್ಲಿ ಸಂಪೂರ್ಣವಾಗಿ ಹುಟ್ಟಿರ್ಲಿಲ್ಲ. ಅಂದ್ರೆ ಆತನ ಒಳಗೆ ಒಂದು ರೀತಿಯ ಆಧ್ಯಾತ್ಮಿಕ ಕತ್ತಲೆ ಇತ್ತು ಅಂತ. ಖಂಡಿತ. ಇದು ನಿಜಕ್ಕೂ ಇಂಟ್ರೆಸ್ಟಿಂಗ್. ನಿಕೋದೇಮಸ್ನ ಪರಿಸ್ಥಿತಿ ಅರ್ಥ ಮಾಡಿಕೊಳ್ಳೋಕೆ ನಾವು ಸ್ಟಾರ್ಟಿಂಗ್ನಲ್ಲಿ ಕೊಟ್ಟ ಆ ಸಿಇಒ ಉದಾಹರಣೆ ಸರಿಯಾಗಿ ಹೊಂದಿಕೊಳ್ಳುತ್ತೆ. ಹೌದು. ತನ್ನ ಬೋರ್ಡ್ ಸದಸ್ಯರಿಗೆ ಹೆದರಿ ರಾತ್ರೋರಾತ್ರಿ ಯಾರಿಗೂ ತಿಳಿಯದಂತೆ ಒಂದು ಸಣ್ಣ ಹೊಸ ಸ್ಟಾರ್ಟ್ಅಪ್ ಸಂಸ್ಥಾಪಕನ ಬಳಿ ಬಂದು ಆ ಸಿಇಒ ಸಲಹೆ ಕೇಳಿದಂತಿದೆ ಇದು. ಕರೆಕ್ಟ್. ಆತನಿಗೆ ತನ್ನ ಸ್ಥಾನಮಾನದ ಅಹಂಕಾರ ಇದೆ, ಜೊತೆಗೆ ತನ್ನ ಸಹೋದ್ಯೋಗಿಗಳು ನೋಡಿದ್ರೆ ಎಲ್ಲಿ ತನ್ನ ಮರ್ಯಾದೆ ಹೋಗುತ್ತದೆಯೋ ಅನ್ನೋ ಭಯ ಕೂಡ ಇದೆ. ಆದರೆ ಇಲ್ಲಿ ನನಗೊಂದು ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ. ಕೇಳಿ. ನಿಕೋದೇಮಸ್ ಬಂದು, ನೀವು ದೇವರಿಂದ ಬಂದವರು, ನೀವು ಅದ್ಭುತ ಬೋಧಕರು ಅಂತ ಯೇಸುವನ್ನ ಹೊಗಳ್ತಾನೆ. ಆದ್ರೆ ಯೇಸು ಆ ಹೊಗಳಿಕೆಗೆ ಥ್ಯಾಂಕ್ಸ್ ಕೂಡ ಹೇಳಲ್ಲ ಅಲ್ವಾ? ಹೌದು, ಹೇಳಲ್ಲ. ಆತನ ಮಾತುಗಳನ್ನ ಸಂಪೂರ್ಣವಾಗಿ ಬದಿಗಿಟ್ಟು ನೇರವಾಗಿ ಮರುಹುಟ್ಟು ಪಡೆಯದಿದ್ರೆ ನೀನು ದೇವರ ರಾಜ್ಯವನ್ನು ನೋಡಲಾರೆ ಅಂತ ಹೇಳ್ಬಿಡ್ತಾರೆ. ಯೇಸು ಯಾಕೆ ಇಷ್ಟು ಒರಟಾಗಿ ನೇರವಾಗಿ ವಿಷಯಕ್ಕೆ ಬರ್ತಾರೆ? ಯಾಕಂದ್ರೆ ಯೇಸುವಿಗೆ ಮನುಷ್ಯರ ಮುಖಸ್ತುತಿಯ ಅಗತ್ಯ ಇರ್ಲಿಲ್ಲ. ಮೂಲಗಳು ವಿವರಿಸುವ ಹಾಗೆ ಯೇಸು ಮನುಷ್ಯರ ಹೊರಗಿನ ಹೊಗಳಿಕೆಗಿಂತ ಅವರ ಒಳಗಿನ ನೈಜ ಅಗತ್ಯವನ್ನ ನೋಡ್ತಾ ಇದ್ರು. ನಿಕೋದೇಮಸ್ ಯೇಸುವನ್ನ ಕೇವಲ ಒಬ್ಬ ಒಳ್ಳೆಯ ಟೀಚರ್ ಅಂತ ಅನ್ಕೊಂಡಿದ್ದ. ಆತನ ಪ್ರಕಾರ ಜೀವನದಲ್ಲಿ ಕೆಲವು ಸಣ್ಣ ಪುಟ್ಟ ತಿದ್ದುಪಡಿಗಳನ್ನ ಮಾಡಿಕೊಂಡ್ರೆ, ಹೊಸ ಬೋಧನೆಗಳನ್ನ ಕಲ್ತ್ರೆ ಸಾಕು, ಎಲ್ಲವೂ ಸರಿಯಾಗತ್ತೆ ಅನ್ನೋ ಭಾವನೆ ಇತ್ತು. ಹೌದು. ಆದ್ರೆ ಯೇಸು ಹೇಳ್ತಾ ಇರೋದು, ನೋಡು ನಿಕೋದೇಮಸ್, ನಿನ್ನ ಈ ಧಾರ್ಮಿಕ ನಿಯಮಗಳ ಅಡಿಪಾಯವೇ ಸರಿಯಿಲ್ಲ ಅಂತ. ಓಹೋ. ನೀನು ಕೇವಲ ಗೋಡೆಗೆ ಬಣ್ಣ ಬಳಿಯಲು ನೋಗ್ತಾ ಇದ್ಯಾ? ಆದ್ರೆ ಇಡೀ ಕಟ್ಟಡವನ್ನ ಕೆಡವಿ ಹೊಸದಾಗಿ ಕಟ್ಟಬೇಕಾಗಿದೆ. ಸಂಪೂರ್ಣವಾಗಿ ಹೊಸ ವ್ಯಕ್ತಿಯಾಗಿ ಬದಲಾಗಬೇಕು. ಅದೇ ಮರುಹುಟ್ಟು. ವಾವ್, ಇದು ಬಹಳ ಡೀಪ್ ಆಗಿದೆ. ಹೌದು. ಇಲ್ಲಿ ನಾವು ಗಮನಿಸಬೇಕಾದ ಮುಖ್ಯವಾದ ಅಂಶ ಏನಂದ್ರೆ, ಮೂಲ ಗ್ರೀಕ್ ಭಾಷೆಯಲ್ಲಿ ಯೇಸು ಬಳಸಿದ ಪದ ಅನೋಥೆನ್. ಹೌದು. ಈ ಪದಕ್ಕೆ ಬಹಳ ಆಸಕ್ತಿದಾಯಕವಾದ 2 ಅರ್ಥಗಳಿವೆ. ಒಂದು ಮತ್ತೊಮ್ಮೆ ಅಂದ್ರೆ ಅಗೇನ್ ಅಂತ, ಇನ್ನೊಂದು ಬಂದು ಮೇಲಿನಿಂದ. ಒಂದು ನಿಮಿಷ, 2 ಅರ್ಥಗಳಿವ್ಯಾ? ಹಾಗಾದ್ರೆ ನಿಕೋದೇಮಸ್ ಇದನ್ನ ಹೇಗೆ ಅರ್ಥ ಮಾಡಿಕೊಂಡ? ಆತ ಅದನ್ನ ಅಕ್ಷರಶಃ ಅರ್ಥ ಮಾಡಿಕೊಂಡ. ಅಷ್ಟು ದೊಡ್ಡ ವಿದ್ವಾಂಸ ಆಗಿದ್ರೂ ನಾನು ಮುದುಕನಾಗಿದ್ದೇನಲ್ಲ, ಈಗ ಮತ್ತೆ ತಾಯಿಯ ಗರ್ಭವನ್ನ ಹೊಕ್ಕು ಹುಟ್ಟುವುದು ಹೇಗೆ ಅಂತ ಕೇಳ್ತಾನೆ. ಒಬ್ಬ ಪಂಡಿತನಾಗಿ ಆತ ಇದನ್ನ ಯಾಕೆ ಅಷ್ಟು ಲಿಟ್ರಲ್ ಆಗಿ ತೆಗೆದುಕೊಂಡ?
ಇದು ಸ್ವಲ್ಪ ಹಾಸ್ಯಾಸ್ಪದ ಅಂತ ಅನಿಸಲ್ವಾ? ಮೇಲ್ನೋಟಕ್ಕೆ ಹಾಗೆ ಅನಿಸಬಹುದು. ಆದ್ರೆ ಆತನ ಗೊಂದಲ ಸಹಜವಾಗಿತ್ತು. ಯೇಸು ಮೇಲಿನಿಂದ ಹುಟ್ಟುವುದು ಅಂದ್ರೆ ಆಧ್ಯಾತ್ಮಿಕ ಜನನದ ಬಗ್ಗೆ ಮಾತಾಡ್ತಾ ಇದ್ರು. ಓಕೆ. ಆದ್ರೆ ನಿಕೋದೇಮಸ್ನ ಆಲೋಚನಾ ಕ್ರಮ ಕೇವಲ ಭೌತಿಕ ಜಗತ್ತಿಗೆ ಅಂದ್ರೆ ತನಗೆ ಕಣ್ಣಿಗೆ ಕಾಣುವ ನಿಯಮಗಳಿಗೆ ಮಾತ್ರ ಸೀಮಿತ ಆಗಿತ್ತು. ಆತ ಆ ಅನೋಥೆನ್ ಪದದ ಭೌತಿಕ ಅರ್ಥವನ್ನ ಅಂದ್ರೆ ಮತ್ತೊಮ್ಮೆ ಹುಟ್ಟುವುದನ್ನ ಮಾತ್ರ ಗ್ರಹಿಸಿದ. ಇಲ್ಲಿಯೇ ಇದು ನಿಜಕ್ಕೂ ಕುತೂಹಲಕಾರಿಯಾಗೋದು. ಆಗ ಯೇಸು ಆತನ ಗೊಂದಲವನ್ನ ನಿವಾರಿಸಲು ನೀರಿನಿಂದ ಮತ್ತು ಆತ್ಮದಿಂದ ಹುಟ್ಟಿದಿದ್ರೆ ಯಾರೂ ದೇವರ ರಾಜ್ಯವನ್ನ ಕಾಣಲಾರರು ಅಂತ ಹೇಳ್ತಾರೆ. ಹೌದು. ಈ ನೀರಿನಿಂದ ಹುಟ್ಟುವುದು ಅನ್ನೋದು ಬಹಳ ಚರ್ಚೆಯ ವಿಷಯ ಅಲ್ವಾ? ಮೂಲಗಳ ಪ್ರಕಾರ ಇದರ ನೈಜ ಅರ್ಥ ಏನು? ಇಲ್ಲಿನ ಅತ್ಯಂತ ಆಸಕ್ತಿದಾಯಕ ವಿಷಯ ಏನಂದ್ರೆ, ಈ ನೀರಿನಿಂದ ಹುಟ್ಟುವುದು ಅನ್ನೋ ಮಾತಿಗೆ ವಿದ್ವಾಂಸರಲ್ಲಿಯೇ 3 ಭಿನ್ನ ದೃಷ್ಟಿಕೋನಗಳಿವೆ. ಓಹೋ, 3 ಇದೆಯಾ? ಹೌದು. ಮೊದಲನೆಯದು ಭೌತಿಕ ಜನನ. ಕೆಲವರ ಪ್ರಕಾರ ಇಲ್ಲಿ ನೀರು ಅಂದ್ರೆ ತಾಯಿಯ ಗರ್ಭದಲ್ಲಿರುವ ದ್ರವ ಅಥವಾ ಆಮ್ನಿಯಾಟಿಕ್ ಫ್ಲೂಯಿಡ್. ಓ, ಅಂದ್ರೆ ಮೊದಲು ಮನುಷ್ಯನು ಭೌತಿಕವಾಗಿ ನೀರಿನಿಂದ ಹುಟ್ಟಬೇಕು, ತದನಂತರ ಆತ್ಮದಿಂದ ಮರುಹುಟ್ಟು ಪಡಿಬೇಕು ಅನ್ನೋದು ಇದರ ಅರ್ಥನಾ? ಕರೆಕ್ಟ್. ಇದು ನಿಕೋದೇಮಸ್ ಕೇಳಿದ ಆ ತಾಯಿಯ ಗರ್ಭದ ಪ್ರಶ್ನೆಗೆ ನೇರವಾದ ಉತ್ತರ ಆಗತ್ತೆ. ಅಂದ್ರೆ ಫಸ್ಟ್ ಫಿಸಿಕಲ್ ಬರ್ತ್, ಆಮೇಲೆ ಸ್ಪಿರಿಚುವಲ್ ಬರ್ತ್ ಅಂತ. ಸರಿ, ಎರಡನೇ ದೃಷ್ಟಿಕೋನ ಏನು? ಎರಡನೆಯ ದೃಷ್ಟಿಕೋನ ಅಂದ್ರೆ ದೀಕ್ಷಾ ಸ್ನಾನ ಅಥವಾ ಬ್ಯಾಪ್ಟಿಸಂ. ಪ್ರಾಚೀನ ಚರ್ಚುಗಳು ಮತ್ತು ಡಿಡಾಕೆನಂತಹ ಹಳೆಯ ಕ್ರಿಶ್ಚಿಯನ್ ಬರಹಗಳು ಇದನ್ನ ಬಲವಾಗಿ ಪ್ರತಿಪಾದಿಸುತ್ತವೆ. ಅಂದ್ರೆ ಆ ಕಾಲದಲ್ಲಿ ದೀಕ್ಷಾಸ್ನಾನ ಪಡೆಯೋದು ಕೇವಲ ಒಂದು ಆಚರಣೆ ಆಗಿರ್ಲಿಲ್ಲ. ಅದು ಇಡೀ ಸಮಾಜದ ಮುಂದೆ ನನ್ನ ಹಳೆಯ ಜೀವನ ಸತ್ತು ಹೋಯಿತು, ನಾನೀಗ ಹೊಸ ವ್ಯಕ್ತಿ ಅಂತ ಸಾರುವ ಅತ್ಯಂತ ಅಪಾಯಕಾರಿ ಹಾಗೂ ದಿಟ್ಟ ಹೆಜ್ಜೆಯಾಗಿತ್ತು. ಒಂದು ರೀತಿಯಲ್ಲಿ ಇದು ಆಂತರಿಕ ನಂಬಿಕೆಯ ಬಾಹ್ಯ ಸಂಕೇತ ಆಗಿತ್ತು ಅಲ್ವಾ? ನಿಖರವಾಗಿ. ಇನ್ನು ಮೂರನೆಯ ದೃಷ್ಟಿಕೋನ ಆಂತರಿಕ ಶುದ್ಧೀಕರಣಕ್ಕೆ ಸಂಬಂಧಿಸಿದ್ದು. ಹಳೆಯ ಒಡಂಬಡಿಕೆಯ ಎಜಿಕಿಯೇಲ್ 36ನೇ ಅಧ್ಯಾಯದಲ್ಲಿ ದೇವರು ನಾನು ನಿಮ್ಮ ಮೇಲೆ ಶುದ್ಧವಾದ ನೀರನ್ನು ಸಿಂಪಡಿಸುವೆನು ಅಂತ ಹೇಳ್ತಾರಲ್ಲ, ಅದ? ಹೌದು. ನಿಮ್ಮನ್ನು ಶುದ್ಧೀಕರಿಸುವೆನು, ಹೊಸ ಹೃದಯವನ್ನ ಮತ್ತು ಹೊಸ ಆತ್ಮವನ್ನು ಕೊಡುವೆನು ಅಂತ ಹೇಳ್ತಾರೆ. ನಿಕೋದೇಮಸ್ ಒಬ್ಬ ಯಹೂದ್ಯ ಪಂಡಿತ ಆಗಿದ್ದಿದ್ದರಿಂದ ಆತನಿಗೆ ಎಜಿಕಿಯೇಲ್ನ ಈ ಮಾತುಗಳು ಖಂಡಿತ ಗೊತ್ತಿರುತ್ತಿತ್ತು. ಅಂದ್ರೆ ನೀರು ಪಾಪಗಳನ್ನು ತೊಳೆಯುವ ದೇವರ ಶುದ್ಧೀಕರಣದ ಸಂಕೇತ ಅಂತ. ಹೌದು. ಈ 3 ವಿವರಣೆಗಳು ಬಹಳಷ್ಟು ಚೆನ್ನಾಗಿವೆ. ಆದ್ರೆ ನನಗಿಲ್ಲಿ ಒಂದು ದೊಡ್ಡ ಅನುಮಾನ ಇದೆ. ಏನು ಹೇಳಿ? ನಿಕೋದೇಮಸ್ ಒಬ್ಬ ಫರಿಸಾಯ. ಆತನಿಗೆ ಯಾವುದನ್ನ ಮಾಡಬೇಕು, ಯಾವುದನ್ನ ಮಾಡಬಾರದು ಅನ್ನೋದರ ಸ್ಪಷ್ಟ ಲಿಸ್ಟ್ ಬೇಕು. ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗೋವರೆಗೂ ನಿಯಮಗಳನ್ನೇ ಉಸಿರಾಡುತ್ತಿದ್ದ ವ್ಯಕ್ತಿ ಆತ. ನಿಜ. ಅಂಥ ವ್ಯಕ್ತಿಗೆ ಯೇಸು ನೀರು, ಗಾಳಿ, ಮರುಹುಟ್ಟು ಅಂತ ಇಷ್ಟೊಂದು ಗೊಂದಲಮಯವಾದ ಕಾವ್ಯಾತ್ಮಕ ರೂಪಕಗಳನ್ನ ಯಾಕೆ ನೀಡಿದರು? ನೇರವಾಗಿ, ನೋಡೋ ನಿಕೋದೇಮಸ್, ನೀನು ಈ 10 ನಿಯಮಗಳನ್ನ ಪಾಲಿಸು, ನಿನಗೆ ಸ್ವರ್ಗ ಸಿಗುತ್ತೆ ಅಂತ ಹೇಳಬಹುದಿತ್ತಲ್ವಾ? ಅದು ಆತನಿಗೆ ಈಸಿಯಾಗಿ ಅರ್ಥ ಆಗ್ತಿತ್ತಲ್ವಾ? ನೀವು ಕೇಳಿದ ಪ್ರಶ್ನೆಯಲ್ಲೇ ಅದಕ್ಕೆ ಉತ್ತರ ಇದೆ ಗೊತ್ತಾ? ಯೇಸುವಿಗೆ ಆತನ ಆ ನಿಯಮಗಳ ಬೊಕ್ಕಸವನ್ನೇ ಒಡಿಬೇಕಾಗಿತ್ತು. ಓಹೋ. ಫೀಸ್ಟಿಂಗ್ ಆನ್ ದ ಗಾಸ್ಪೆಲ್ಸ್ ಪುಸ್ತಕ ಇದನ್ನ ಬಹಳ ಅದ್ಭುತವಾಗಿ ವಿವರಿಸುತ್ತೆ. ದೇವರೊಡನೆಯುವ ಸಂಬಂಧ ಕೇವಲ ನಿಯಮಗಳ ಪಾಲನೆ ಅಲ್ಲ. ಕರೆಕ್ಟ್. ಆಧ್ಯಾತ್ಮಿಕ ಮರುಹುಟ್ಟು ಅನ್ನೋದು ಮನುಷ್ಯನ ಸ್ವಂತ ಸಾಧನೆಯಿಂದ, ತನ್ನ ಪರಿಶ್ರಮದಿಂದ ಪಡೆಯುವಂಥದ್ದಲ್ಲ. ಅದು ದೇವರು ನೀಡುವ ಉಚಿತ ಕೊಡುಗೆ. ಅಂದ್ರೆ ನಿಯಮಗಳನ್ನ ಪಾಲಿಸುವ ಮೂಲಕ ನಿಕೋದೇಮಸ್ ತನ್ನ ಆಧ್ಯಾತ್ಮಿಕ ಭದ್ರತೆಯನ್ನ ತಾನೇ ನಿರ್ಮಿಸ್ಕೊಳಕ್ ಪ್ರಯತ್ನಿಸ್ತಾ ಇದ್ದಾನೋ ಅಂತನಾ? ಹೌದು. ನಾನು ಇಷ್ಟು ಉಪವಾಸ ಮಾಡಿದ್ದೇನೆ, ಇಷ್ಟು ದಾನ ಮಾಡಿದ್ದೇನೆ, ಹಾಗಾಗಿ ದೇವರಿಗೆ ನಾನು ಇಷ್ಟ ಆಗ್ತೀನಿ ಅನ್ನೋ ಅಹಂಕಾರ ಆತನಲ್ಲಿತ್ತು. ಅರ್ಥ ಆಯ್ತು. ಆದ್ರೆ ಯೇಸು ಆತನ ಆಲೋಚನಾ ಕ್ರಮವನ್ನೇ ಬುಡಮೇಲು ಮಾಡ್ತಾರೆ. ಯೇಸು ಆತ್ಮವನ್ನ ಗಾಳಿಗೆ ಹೋಲಿಸ್ತಾರೆ. ಗ್ರೀಕ್ ಭಾಷೆಯಲ್ಲಿ ನ್ಯೂಮಾ ಅನ್ನೋ ಒಂದು ವಿಶೇಷ ಪದ ಇದೆ. ನ್ಯೂಮಾ, ಅದರ ಅರ್ಥ ಏನು? ಇದರ ಅರ್ಥ ಗಾಳಿ, ಉಸಿರು ಮತ್ತು ಆತ್ಮ ಮೂರೂ ಹೌದು. ಪ್ರಾಚೀನ ಜನರಿಗೆ ಈ ಮೂರೂ ಒಂದೇ ಆಗಿತ್ತು. ಕಣ್ಣಿಗೆ ಕಾಣೋದಿಲ್ಲ, ಆದ್ರೆ ಅದರ ಶಕ್ತಿಯ ಅನುಭವ ಆಗತ್ತೆ. ಹೌದು. ಗಾಳಿಯನ್ನ ನಾವು ಕಣ್ಣಿನಿಂದ ನೋಡಕ್ಕೆ ಆಗಲ್ಲ, ಆದ್ರೆ ಮರಗಳು ಅಲುಗಾಡೋದನ್ನ ನೋಡಿ ಗಾಳಿ ಬೀಸ್ತಾ ಇದೆ ಅಂತ ಫೀಲ್ ಮಾಡ್ಕೋಬಹುದು. ಅದೇ ತಾನೇ. ಗಾಳಿ ಎಲ್ಲಿಗೆ ಬೇಕೋ ಅಲ್ಲಿಗೆ ಬೀಸುತ್ತೆ. ಅದರ ಸದ್ದು ಕೇಳುತ್ತೆ ಹೊರ್ತು ಅದು ಎಲ್ಲಿಂದ ಬರುತ್ತೆ, ಎಲ್ಲಿಗೆ ಹೋಗುತ್ತೆ ಅಂತ ಯಾರ ನಿಯಂತ್ರಣಕ್ಕೂ ಸಿಗೋದಿಲ್ಲ. ಖಂಡಿತ. ಹಾಗೆಯೇ ಆತ್ಮದಿಂದ ಹುಟ್ಟಿದವನ ಸ್ಥಿತಿಯೂ ಇರುತ್ತೆ ಅಂತ ಯೇಸು ವಿವರಿಸ್ತಾರೆ. ಮರುಹುಟ್ಟು ಅನ್ನೋದು ಮನುಷ್ಯರು ಸೃಷ್ಟಿಸಿದ ಧಾರ್ಮಿಕ ಚೌಕಟ್ಟುಗಳಿಗೆ, ಲೆಕ್ಕಾಚಾರಗಳಿಗೆ ಸಿಗುವಂಥದ್ದಲ್ಲ. ನನಗೆ ಈಗ ಅರ್ಥ ಆಗ್ತಾ ಇದೆ. ನಿಕೋದೇಮಸ್
ತನ್ನ ಧಾರ್ಮಿಕ ನಿಯಮಗಳ ಬಾಕ್ಸ್ನಲ್ಲಿ ದೇವರನ್ನ ಬಂಧಿಸಲು ನೋಡ್ತಾ ಇದ್ನು. ಹೌದು. ತನ್ನ ಜ್ಞಾನ, ತನ್ನ ಹುದ್ದೆಯ ಮೂಲಕ ದೇವರನ್ನ ಅಳೆದು ಬಿಡಬಹುದು ಅಂತ ಅನ್ಕೊಂಡಿದ್ನು. ಆದರೆ ದೇವರ ಆತ್ಮವು ನಮ್ಮ ನಿಯಂತ್ರಣಕ್ಕೆ ಸಿಗದ ಒಂದು ಶಕ್ತಿ ಅಂತ ಯೇಸು ಹೇಳ್ತಾ ಇದ್ದಾರೆ. ಕರೆಕ್ಟ್. ನಿನ್ನ ಕಂಟ್ರೋಲ್ ಬಿಟ್ಕೊಡು ಅನ್ನೋದು ಒಬ್ಬ ಫರಿಸಾಯನಿಗೆ ಎಂಥ ಭಯಾನಕವಾದ ಮಾತಾಗಿರ್ಬೋದು. ಖಂಡಿತ. ಇದನ್ನು ನಾವು ಸ್ವಲ್ಪ ವಿಶಾಲ ದೃಷ್ಟಿಕೋನಕ್ಕೆ ಜೋಡಿಸೋದಾದ್ರೆ ಯೋಹಾನನ ಸುವಾರ್ತೆಯ ಇಡೀ ಕಥೆಯ ರಚನೆ ನಮ್ಗೆ ಅರ್ಥ ಆಗತ್ತೆ. ಜಾನ್ ಚಾಪ್ಟರ್ 3 ಮತ್ತೆ ಚಾಪ್ಟರ್ 4 ನಡುವಿನ ಹೋಲಿಕೆಯನ್ನ ಒಮ್ಮೆ ಗಮನಿಸಿ. ಏನಿದೆ ಅದರಲ್ಲಿ? 3ನೇ ಅಧ್ಯಾಯದಲ್ಲಿ ಬರೋ ನಿಕೋದೇಮಸ್ ಸಮಾಜದ ಉನ್ನತ ಸ್ಥಾನದಲ್ಲಿರೋ ಪುರುಷ. ಆತ ಧಾರ್ಮಿಕ ಪಂಡಿತ. ಆತ ಕತ್ತಲೆಯಲ್ಲಿ ಯೇಸುವಿನ ಬಳಿ ಬರ್ತಾನೆ ಮತ್ತು ಯೇಸುವಿನ ಮಾತುಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ತೀವ್ರವಾಗಿ ಕಷ್ಟಪಡ್ತಾನೆ. ಹೌದು. ಅದೇ 4ನೇ ಅಧ್ಯಾಯದಲ್ಲಿ ನಾವು ಸಮಾರ್ಯದ ಮಹಿಳೆಯ ಕಥೆಯನ್ನು ನೋಡ್ತೀವಿ. ಅವಳ ಹಿನ್ನೆಲೆಯೇನು? ಅವಳು ಸಮಾಜದಿಂದ ದೂರ ಇಡುಪತ್ತವಳು. ಸರಿ. ಅವಳಿಗೆ ಯಾವುದೇ ಧಾರ್ಮಿಕ ಪಾಂಡಿತ್ಯ ಇಲ್ಲ. ಆದ್ರೆ ಅವಳು ಹಗಲು ಹೊತ್ತಿನಲ್ಲಿ, ಅಂದ್ರೆ ಮಧ್ಯಾಹ್ನದ ಪ್ರಖರವಾದ ಬೆಳಕಿನಲ್ಲಿ ಯೇಸುವನ್ನ ಭೇಟಿಯಾಗ್ತಾಳೆ. ಯೇಸುವಿನ ಮಾತುಗಳನ್ನ ಅರ್ಥ ಮಾಡ್ಕೊಂಡು ಆ ಕೂಡ್ಲೇ ತನ್ನ ಊರಿಗೆಲ್ಲ ಹೋಗಿ ಆತನ ಬಗ್ಗೆ ಸುವಾರ್ತೆ ಸಾರ್ತಾಳೆ. ಅಬ್ಬಾ, ಎಂಥ ಕಾಂಟ್ರಾಸ್ಟ್ ಇದು! ಧಾರ್ಮಿಕವಾಗಿ ಉನ್ನತ ಸ್ಥಾನದಲ್ಲಿದ್ದ, ಎಲ್ಲವೂ ಗೊತ್ತಿದೆ ಅಂದ್ಕೊಂಡಿದ್ದ ವ್ಯಕ್ತಿ ಕತ್ತಲೆಯಲ್ಲಿ ಉಳಿಯುತ್ತಾನೆ, ಗೊಂದಲಪಡುತ್ತಾನೆ. ಆದ್ರೆ ಸಮಾಜದಿಂದ ತಿರಸ್ಕರಿಸಲ್ಪಟ್ಟ ಮಹಿಳೆ ಯಾವುದೇ ಅಹಂಕಾರ ಇಲ್ಲದೆ ಬೆಳಕಿಗೆ ಬರ್ತಾಳೆ. ಪರಿಶುದ್ಧಾತ್ಮನ ಗಾಳಿ ಮನುಷ್ಯರು ಹಾಕಿದ ಸಂಸ್ಥೆಗಳ ಚೌಕಟ್ಟುಗಳನ್ನ ಮೀರಿ ತನಗೆ ಎಲ್ಲಿ ಇಷ್ಟವೋ ಅಲ್ಲಿ ಬೀಸುತ್ತೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಿಲ್ಲ. ನಿಜ. ನಿಯಮಗಳ ಹೊರೆ ಇಲ್ಲದ ಆ ಮಹಿಳೆ ಆಧ್ಯಾತ್ಮಿಕ ಬದಲಾವಣೆಯ ಗಾಳಿಗೆ ಸುಲಭವಾಗಿ ತೆರೆದುಕೊಳ್ತಾಳೆ. ಆದ್ರೆ ಇಲ್ಲಿ ನನ್ನ ತಲೆಯಲ್ಲಿ ಒಂದು ಪ್ರಶ್ನೆ ಕೊರೀತಾ ಇದೆ. ಹೇಳಿ. ಯೇಸು ನೀರಿನ ಬಗ್ಗೆ ಮಾತಾಡಿದ್ರು, ಗಾಳಿಯ ಬಗ್ಗೆ ಮಾತಾಡಿದ್ರು, ಮರುಹುಟ್ಟಿನ ಬಗ್ಗೆಯೂ ಹೇಳಿದ್ರು. ಇದೆಲ್ಲ ಅರ್ಥ ಆಯ್ತು. ಆದ್ರೆ ದಿಢೀರ್ನೆ ಇವೆಲ್ಲದರ ಮಧ್ಯ ಯೇಸು ಹಳೆಯ ಒಡಂಬಡಿಕೆಯ ಒಂದು ವಿಚಿತ್ರ ಕಥೆಯನ್ನು ಉಲ್ಲೇಖಿಸ್ತಾನೆ. ಹೋ, ಆ ಕಂಚಿನ ಸರ್ಪದ ಕಥೆ. ಹೌದು. ಮೋಶೆ ಅರಣ್ಯದಲ್ಲಿ ಕಂಚಿನ ಸರ್ಪವನ್ನ ಎತ್ತಿ ಹಿಡಿದಂತೆ ಮನುಷ್ಯಕುಮಾರನು ಎತ್ತಲ್ಪಡಬೇಕು ಅಂತಾರೆ. ಎಲ್ಲಿಯ ನೀರು, ಎಲ್ಲಿಯ ಗಾಳಿ, ಎಲ್ಲಿಯ ಕಂಚಿನ ಹಾವು? ಈ ಮಾತಿಗೂ ಮರುಹುಟ್ಟಿಗೂ ಏನು ಸಂಬಂಧ? ಈ ಕನೆಕ್ಷನ್ ನನಗೆ ಅರ್ಥನೇ ಆಗ್ತಿಲ್ಲ. ಮೇಲ್ನೋಟಕ್ಕೆ ಇದು ಬಹಳ ವಿಚಿತ್ರವಾಗಿ ಕಾಣೋದು ಸಹಜ. ಆದ್ರೆ ಇದರ ಹಿಂದಿನ ಲಾಜಿಕ್ ಬಹಳ ಆಳವಾಗಿದೆ. ನೀವು ಅರಣ್ಯಕಾಂಡ ಅಥವಾ ಬುಕ್ ಆಫ್ ನಂಬರ್ಸ್ನ 21ನೇ ಅಧ್ಯಾಯದ ಕಥೆಯನ್ನ ನೆನ್ಪಿಸ್ಕೊಳ್ಬೇಕು. ಸರಿ, ಏನಾಗತ್ತೆ ಅಲ್ಲಿ? ಇಸ್ರೇಲಿಯರು ಅರಣ್ಯದಲ್ಲಿ ದೇವರಿಗೆ ವಿರೋಧವಾಗಿ ಮಾತಾಡಿದಾಗ ಅವರಿಗೆ ವಿಷಸರ್ಪಗಳು ಕಚ್ಚಿ ಸಾಯಲಾರಂಭಿಸ್ತಾರೆ. ಆಗ ದೇವರು ಮೋಶೆಗೆ ಒಂದು ಕಂಚಿನ ಸರ್ಪವನ್ನ ಮಾಡಿ ಅದನ್ನ ಒಂದು ಕಂಬದ ಮೇಲೆ ಎತ್ತಿ ಹಿಡಿಯೋಕೆ ಹೇಳ್ತಾನೆ. ಯಾವ ಜನರಿಗೆ ಹಾವು ಕಚ್ಚಿತ್ತೋ ಅವರು ಕಂಬದ ಮೇಲಿರುವ ಆ ಕಂಚಿನ ಸರ್ಪವನ್ನ ನೋಡಿದ ತಕ್ಷಣ ಬದುಕುಳಿಯುತ್ತಿದ್ದರು. ಓಹೋ, ಅಂದ್ರೆ ಯಾವುದ್ರಿಂದ ಅವರಿಗೆ ಸಾವು ಬರ್ತಾ ಇತ್ತೋ ಅದೇ ರೂಪದ ವಸ್ತುವಿನಿಂದಲೇ ಅವರಿಗೆ ಜೀವ ಸಿಗ್ತಾ ಇತ್ತು ಅಂತನಾ? ನಿಖರವಾಗಿ. ಇದನ್ನ ನಾವು ಇಂದಿನ ವೈದ್ಯಕೀಯ ವಿಜ್ಞಾನಕ್ಕೆ ಹೋಲಿಸಬಹುದು. ಹೇಗೆ? ಹಾವಿನ ವಿಷಕ್ಕೆ ಆಂಟಿವೆನಮ್ ಅಥವಾ ಮುರಿಮದ್ದನ್ನ ಹೇಗೆ ತಯಾರಿಸ್ತಾರೆ, ಅದೇ ಹಾವಿನ ವಿಷವನ್ನ ಬಳಸಿಯೇ ಅಲ್ವಾ? ವಾವ್, ಸೇಮ್ ಲಾಜಿಕ್. ಹೌದು, ಅದೇ ಲಾಜಿಕ್ ಇಲ್ಲೂ ಇದೆ. ಬೈಬಲ್ನಲ್ಲಿ ಕಂಚು ಅನ್ನೋದು ಪಾಪದ ಮೇಲಿನ ತೀರ್ಪಿನ ಸಂಕೇತವಾಗಿದೆ. ವಿಷಸರ್ಪವು ಜನರ ಪಾಪ ಮತ್ತು ಸಾವಿನ ಸಂಕೇತ ಆಗಿತ್ತು. ಅಂದ್ರೆ ಅದನ್ನ ಕಂಚಿನಲ್ಲಿ ಮಾಡಿ ಎತ್ತಿ ಹಿಡಿದಾಗ ಅದು ದೇವರ ತೀರ್ಪಿನ ಸಂಕೇತ ಆಯಿತು ಅಂತ. ಖಂಡಿತ. ಇದೇ ಕಥೆಯನ್ನ ಯೇಸು ತಮಗೆ ಅನ್ವಯಿಸ್ಕೊಳ್ತಾ ಇದ್ದಾರೆ. ಶಿಲುಬೆಯ ಮೇಲೆ ಯೇಸು ಎತ್ತಲ್ಪಡುವಾಗ ಮನುಷ್ಯರ ಪಾಪದ ತೀರ್ಪನ್ನ ಅಥವಾ ಆ ವಿಷವನ್ನ ಆತ ತನ್ನ ಮೇಲೆ ವಹಿಸ್ಕೊಳ್ತಾನೆ ಅನ್ನೋದನ್ನ ಇದು ಸೂಚಿಸುತ್ತೆ. ಆತನನ್ನ ಶಿಲುಬೆಯ ಮೇಲೆ ನೋಡುವವರು, ಅಂದ್ರೆ ಆತನಲ್ಲಿ ನಂಬಿಕೆ ಇಡುವವರು ಆಧ್ಯಾತ್ಮಿಕವಾಗಿ ಬದುಕುಳಿತಾರೆ. ಅದೇ ಮರುಹುಟ್ಟು. ಕರೆಕ್ಟ್. ಓಹ್, ಈಗ ಕನೆಕ್ಷನ್ ಕ್ಲಿಯರ್ ಆಯ್ತು. ಆಂಟಿವೆನಮ್ ಹೋಲಿಕೆ ನಿಜಕ್ಕೂ ಅದ್ಭುತ. ಇದು ನಮ್ಮೆಲ್ಲರಿಗೂ ಗೊತ್ತಿರುವ ಜಾನ್ 3:16 ಅತ್ಯಂತ ಪ್ರಸಿದ್ಧ ವಚನಕ್ಕೆ ನಮ್ಮನ್ನ ಕರೆದೊಯ್ಯುತ್ತೆ ಅಲ್ವಾ? ಹೌದು. ಇದು ಒಂದು ಪ್ರಮುಖ ಪ್ರಶ್ನೆಯನ್ನ ಹುಟ್ಟುಹಾಕುತ್ತೆ. ಪಡ್ತಾರೆ ಅಂತ ಹೇಳ್ತಾರೆ. ಇದರ ಅರ್ಥ ಏನು? ಇದು ಈ ಇಡೀ ಭೇಟಿಯ ಅತ್ಯಂತ ಪ್ರಮುಖವಾದ ಹಾಗೂ ಕಟುವಾದ ಸತ್ಯ. ಕ್ಯಾಥೋಲಿಕ್ ರಿಫ್ಲೆಕ್ಷನ್ಸ್ ಇದನ್ನ ಬಹಳ ಸ್ಪಷ್ಟವಾಗಿ ವಿವರಿಸುತ್ತೆ. ಯೇಸು ಹೇಳ್ತಾರೆ, ದೇವರು ಲೋಕವನ್ನ ಖಂಡಿಸಲು ಬರ್ಲಿಲ್ಲ, ರಕ್ಷಿಸಲು ಬಂದನು ಅಂತ. ಹಾಗಾದ್ರೆ ತೀರ್ಪು ಅಥವಾ ಜಡ್ಜ್ಮೆಂಟ್ ಅಂದ್ರೇನು? ತೀರ್ಪು ಅಂದ್ರೆ ದೇವರು ಮೇಲಿನಿಂದ ಶಿಕ್ಷೆ ಕೊಡೋದಲ್ಲ, ಬದಲಾಗಿ ಬೆಳಕು ಲೋಕಕ್ಕೆ ಬಂದ್ರೂ ಮನುಷ್ಯರು ಬೆಳಕಿಗಿಂತ ಕತ್ತಲೆಯನ್ನೇ ಹೆಚ್ಚು ಪ್ರೀತಿಸಿದ್ರು ಅನ್ನೋದೇ ನಿಜವಾದ ತೀರ್ಪು.
ಯಾಕಂದ್ರೆ ಅವರ ಕೃತ್ಯಗಳು ಕೆಟ್ಟದ್ದಾಗಿದ್ವು. ಹೌದು. ಇದು ಹೇಗಿದೆ ಅಂದ್ರೆ, ರಾತ್ರಿಯ ಹೊತ್ತಲ್ಲಿ ಒಂದು ಕೊಳಕಾದ ಅಡುಗೆ ಮನೆಯ ಲೈಟ್ ಆನ್ ಮಾಡಿದ ತಕ್ಷಣ ಅಲ್ಲಿದ್ದ ಜಿರಳೆಗಳೆಲ್ಲ ಓಡಿ ಹೋಗಿ ಕತ್ತಲ್ ನಡುಕೊಳ್ತಾವಲ್ಲ, ಹಾಗೆ. ಕರೆಕ್ಟ್. ಬೆಳಕು ಬಂದಾಗ ನಾವು ಯಾರೂ ಅನ್ನೋ ಸತ್ಯ ಬಯಲಾಗ್ಬಿಡುತ್ತೆ. ನಮ್ಮ ನೈಜ ಸ್ವರೂಪ ಅನಾವರಣಗೊಳ್ಳುತ್ತೆ. ನಮ್ಮ ತಪ್ಪುಗಳು ಎಲ್ಲಿ ಬಹಿರಂಗವಾಗಿ ಬಿಡುತ್ತವೆಯೋ ಅನ್ನೋ ಭಯದಿಂದ ಮನುಷ್ಯರು ಕತ್ತಲೆಯಲ್ಲಿ ಅಡಗುಕೊಳ್ತಾರೆ. ಹೌದು. ನಿಕೋದೇಮಸ್ ಕೂಡ ಆರಂಭದಲ್ಲಿ ಅದೇ ಕತ್ತಲೆಯಲ್ಲಿ ಬಂದಿದ್ದನು. ತನ್ನ ಪ್ರತಿಷ್ಠೆ, ತನ್ನ ಅಹಂಕಾರ ಎಲ್ಲಿ ಕಳೆದೋಗುತ್ತದೋ ಅನ್ನೋ ಭಯ ಆತನಿಗಿತ್ತು. ಹಾಗಾದ್ರೆ ನಿಕೋದೇಮಸ್ನ ಕತೆ ಆ ಕತ್ತಲೆಯಲ್ಲೇ ಮುಗಿದು ಹೋಯಿತಾ? ಆ ರಾತ್ರಿಯ ನಂತರ ಆತನಿಗೆ ಏನಾಯ್ತು? ಖಂಡಿತ ಇಲ್ಲ. ನಿಕೋದೇಮಸ್ನ ಕತೆ ನಮಗೆ ಬಹಳ ದೊಡ್ಡ ಭರವಸೆಯನ್ನ ನೀಡುತ್ತೆ. ಆತ ತಕ್ಷಣವೇ ಸಮಾರ್ಯದ ಮಹಿಳೆಯಂತೆ ಬದಲಾಗಲಿಲ್ಲ. ಆದರೆ ಆ ರಾತ್ರಿ ಯೇಸು ಬಿತ್ತಿದ ಆ ಮರುಹುಟ್ಟಿನ ಬೀಜ ಆತನ ಒಳಗೆ ನಿಧಾನವಾಗಿ ಬೆಳೆಯೋಕ್ ಶುರುವಾಯಿತು. ಓಹೋ. ನಾವು ಯೋಹಾನನ ಸುವಾರ್ತೆಯ ಮುಂದಿನ ಅಧ್ಯಾಯಗಳನ್ನ ನೋಡಿದ್ರೆ ಇದು ಸ್ಪಷ್ಟ ಆಗುತ್ತೆ. 7ನೇ ಅಧ್ಯಾಯದಲ್ಲಿ ಸ್ಯಾನ್ಹೆಡ್ರಿನ್ ಸಭೆಯಲ್ಲಿ ಇತರ ಫರಿಸಾಯರು ಯೇಸುವನ್ನ ಖಂಡಿಸ್ತಿದ್ದಾಗ ಇದೇ ನಿಕೋದೇಮಸ್ ಎದ್ದು ನಿಲ್ತಾನಲ್ವಾ? ಹೌದು, ಒಬ್ಬ ವ್ಯಕ್ತಿಯ ಮಾತನ್ನು ಕೇಳದೆ ಆತನು ಮಾಡಿದ್ದೇನು ಎಂದು ತಿಳಿಯದೆ ನಮ್ಮ ಧರ್ಮಶಾಸ್ತ್ರವು ಅವನಿಗೆ ತೀರ್ಪು ನೀಡುತ್ತದೆಯಾ ಅಂತ ಯೇಸುವಿನ ಪರವಾಗಿ ಬಹಿರಂಗವಾಗಿ ಧ್ವನಿ ಎತ್ತುತ್ತಾನೆ. ವಾಹ್! ತನ್ನದರಿ ಜನರ ಎದುರು ನಿಂತು ಪ್ರಶ್ನಿಸುವಷ್ಟು ಧೈರ್ಯ ಆತನಿಗೆ ಬಂದಿತ್ತು. ಅಷ್ಟೇ ಅಲ್ಲ, ಇಡೀ ಕಥೆಯ ಕ್ಲೈಮ್ಯಾಕ್ಸ್ ಬರೋದು ಯೇಸುವಿನ ಶಿಲುಬೆಗೇರಿಕೆಯ ನಂತರ. ಯೇಸುವಿನ ಸ್ವಂತ ಶಿಷ್ಯರೇ ಭಯದಿಂದ ಓಡಿಹೋಗಿ ಅಡಗುಕೊಂಡಿದ್ದಾಗ ಇದೇ ನಿಕೋದೇಮಸ್ ಬಹಿರಂಗವಾಗಿ ಬರ್ತಾನೆ. ಹೌದು. ಯೇಸುವಿನ ದೇಹಕ್ಕೆ ಹಚ್ಚಲು ಸುಮಾರು 100 ಪೌಂಡ್ನಷ್ಟು ಅತ್ಯಮೂಲ್ಯವಾದ ಸುಗಂಧ ದ್ರವ್ಯಗಳನ್ನು ತರ್ತಾನೆ. ಆರಿಮಥಾಯದ ಯೋಸೆಫನ ಜೊತೆಗೂಡಿ ಯೇಸುವಿನ ಅಂತ್ಯಕ್ರಿಯೆಯನ್ನ ಬಹಳ ಗೌರವಯುತವಾಗಿ ನೆರವೇರಿಸುತ್ತಾನೆ. ತನ್ನ ಸ್ಥಾನಮಾನ, ಸಮಾಜದ ಭಯ ಎಲ್ಲವನ್ನೂ ಬಿಟ್ಟು ಇಡೀ ಸಮಾಜದ ಮುಂದೆ, ರೋಮನ್ ಸೈನಿಕರ ಮುಂದೆ ತನ್ನ ನಂಬಿಕೆಯನ್ನ ಪ್ರದರ್ಶಿಸ್ತಾನೆ. ಅಂದು ಕತ್ತಲೆಯ ಈ ಹೆದರಿ ಬಂದಿದ್ದ ವ್ಯಕ್ತಿ ಇಂದು ಹಗಲಿನ ಬೆಳಕಿನಲ್ಲಿ ನಿಂತಿದ್ದ. ನಿಖರವಾಗಿ ಅದೇ ಆತನ ಜೀವನದಲ್ಲಿ ನಡೆದ ನೈಜ ಮರುಹುಟ್ಟು. ಆಂತರಿಕ ಬದಲಾವಣೆ ಅನ್ನೋದು ಎಲ್ಲರಿಗೂ ಒಂದೇ ತರ ಇರೋದಿಲ್ಲ. ಕೆಲವರಿಗೆ ಅದು ಕ್ಷಿಪ್ರವಾಗಿ ನಡೀಬಹುದು. ಆದರೆ ನಿಕೋದೇಮಸ್ನಂತವರಿಗೆ ಅದು ನಿಧಾನವಾದ ಪ್ರಕ್ರಿಯೆ. ಹೌದು. ಯೇಸುವಿನೊಡನೆ ಕಳೆದ ಆ ರಾತ್ರಿ ಆತನ ಇಡೀ ಜೀವನದ ದೃಷ್ಟಿಕೋನವನ್ನ ಬದಲಾಯಿಸಿತು. ಶರೀರದಿಂದ ಹುಟ್ಟಿದ್ದು ಶರೀರವೇ, ಆತ್ಮದಿಂದ ಹುಟ್ಟಿದ್ದು ಆತ್ಮವೇ ಅನ್ನೋ ಯೇಸುವಿನ ಮಾತುಗಳು ಆತನ ಅಂತರಂಗದಲ್ಲಿ ಕೆಲಸ ಮಾಡಿದ್ವು. ಖಂಡಿತ. ಇದು ನಮ್ಮೆಲ್ಲರಿಗೂ ಒಂದು ಪಾಠ. ನಮ್ಮಲ್ಲಿರುವ ಅಹಂಕಾರವನ್ನ, ನಮ್ಮ ಸ್ಥಾನಮಾನದ ಗೀಳನ್ನ, ನನಗೆಲ್ಲವೂ ತಿಳಿದಿದೆ ಅನ್ನೋ ಭ್ರಮೆಯನ್ನ ಬದಿಗಿಟ್ಟು ಹೊಸ ವಿಷಯಗಳಿಗೆ ನಮ್ಮನ್ನು ನಾವು ತೆರೆದುಕೊಳ್ಬೇಕು. ನಿಜ. ಕೇವಲ ಬುದ್ಧಿಮತ್ತೆಯಿಂದ ಅಥವಾ ನಿಯಮಗಳ ಪಾಲನೆಯಿಂದ ಆಧ್ಯಾತ್ಮಿಕ ಸತ್ಯವನ್ನ ಅಳೆಯಕ್ಕೆ ಸಾಧ್ಯವಿಲ್ಲ. ಖಂಡಿತ. ಈ ಆಳವಾದ ವಿಶ್ಲೇಷಣೆಯನ್ನು ಮುಕ್ತಾಯಗೊಳಿಸುವ ಮುನ್ನ ಈ ಎಲ್ಲ ಮೂಲ ಮಾಹಿತಿಗಳ ಆಧಾರದ ಮೇಲೆ ನಾವು ಇಂದಿನ ಜಗತ್ತಿಗೆ ಅನ್ವಯ ಆಗುವ ಒಂದು ವಿಚಾರವನ್ನ ಯೋಚಿಸಬೇಕು. ಹೇಳಿ. ಇಂದಿನ ನಮ್ಮ ಸಮಾಜವನ್ನ ಒಮ್ಮೆ ಗಮನಿಸಿ. ನಾವೆಲ್ಲರೂ ಒಂದು ರೀತಿಯ ಹಸಲ್ ಕಲ್ಚರ್ನಲ್ಲಿ ಬದುಕ್ತಾ ಇದ್ದೀವಿ. ಹೌದು, ಸದಾ ಓಡಾಟ. ಎಲ್ಲವನ್ನು ನಮ್ಮ ಸ್ವಂತ ಶ್ರಮದಿಂದಲೇ ಸಾಧಿಸಬಹುದು. 5 ಗಂಟೆಗೆ ಎದ್ದು ಟು-ಡೂ ಲಿಸ್ಟ್ ಮಾಡಿಕೊಂಡು ನಮ್ಮ ಜೀವನದ ಪ್ರತಿಯೊಂದು ಅಂಶವನ್ನು ನಾವೇ ನಿಯಂತ್ರಿಸಬಹುದು ಅನ್ನೋ ಭ್ರಮೆಯಲ್ಲಿದ್ದೀವಿ. ಹೌದು, ಸೆಲ್ಫ್ ಇಂಪ್ರೂವ್ಮೆಂಟ್ ಅನ್ನೋ ಹೆಸರಿನಲ್ಲಿ. ಆದರೆ ಯೇಸು ಹೇಳುವ ಹಾಗೆ ಶರೀರದಿಂದ ಹುಟ್ಟಿದ್ದು ಶರೀರವೇ. ಅಂದ್ರೆ ಕೇವಲ ಭೌತಿಕವಾದ ಮಾನವ ನಿರ್ಮಿತ ನಿಯಮಗಳಿಂದ ನೈಜ ಆಧ್ಯಾತ್ಮಿಕ ಬದಲಾವಣೆಯನ್ನ ಸೃಷ್ಟಿಸಲು ಸಾಧ್ಯವಿಲ್ಲ. ಖಂಡಿತ ಸಾಧ್ಯವಿಲ್ಲ. ಹಾಗಾದ್ರೆ ಈ ಸೆಲ್ಫ್ ಹೆಲ್ಪ್ ಮತ್ತು ಹಸಲ್ ಕಲ್ಚರ್ ಕೇವಲ ಶರೀರದ ಮೂಲಕ ಆತ್ಮದ ಕೆಲಸವನ್ನ ಮಾಡಲು ಪ್ರಯತ್ನಿಸ್ತಿರೋ ಒಂದು ವ್ಯರ್ಥ ಸಾಹಸ ಅಲ್ವಾ? ಇದು ನಿಜಕ್ಕೂ ನಮ್ಮನ್ನ ಕಾಡುವಂಥ ಪ್ರಶ್ನೆ. ಹೌದು. ನಮ್ಮ ಸ್ವಂತ ನಿಯಂತ್ರಣವನ್ನ ಬಿಟ್ಕೊಟ್ಟು ಆ ಪರಿಶುದ್ಧಾತ್ಮದ ಗಾಳಿ ನಮ್ಮನ್ನ ಎಲ್ಲಿಗೆ ಕೊಂಡೊಯ್ಯುತ್ತದೆಯೋ ಅಲ್ಲಿಗೆ ಮುನ್ನಡೆಯಲು ಬಿಡಲು ನಾವು ನಿಜಕ್ಕೂ ಸಿದ್ಧರಿದ್ದೇವಾ? ಇದೊಂದು ಗಹನವಾದ ಪ್ರಶ್ನೆ. ನಿಕೋದೇಮಸ್ನಂತೆ ನಾವು ನಮ್ಮ ಕಂಟ್ರೋಲ್ ಬಿಟ್ಕೊಟ್ಟಾಗ ಮಾತ್ರವೇ ಆ ಮರುಹುಟ್ಟಿನ ಗಾಳಿ ನಮ್ಮನ್ನ ಸ್ಪರ್ಶಿಸಲು ಸಾಧ್ಯ. ನಿಜ. ಈ ಅದ್ಭುತವಾದ ಆಳವಾದ ವಿಶ್ಲೇಷಣೆಯಲ್ಲಿ ನಮ್ಮೊಂದಿಗೆ ಪಾಲ್ಗೊಂಡಿದ್ದಕ್ಕೆ ಎಲ್ಲ ಕೇಳುಗರಿಗೂ ಧನ್ಯವಾದಗಳು. ಆ ಪರಿಶುದ್ಧಾತ್ಮದ ಗಾಳಿ ನಿಮ್ಮ ಆಲೋಚನೆಗಳಿಗೂ ಹೊಸ ದಿಕ್ಕು ತೋರಲಿ.